ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಇನ್ನೇನು ಭೀಮನ ಅಮಾವಾಸ್ಯೆ ಬರ್ತಾ ಇದೆ. ಭೀಮನ ಅಮಾವಾಸ್ಯೆನ ಯಾಕೆ ಆಚರಿಸ್ತಾರೆ, ಅದ್ರ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಆಷಾಢ ಮಾಸದ ಅಮಾವಾಸ್ಯೆ ದಿನ ಭೀಮನ ಅಮಾವಾಸ್ಯೆ ವ್ರತವನ್ನು ಮಾಡ್ತಾರೆ. ಶಿವ ಮತ್ತು ಪಾರ್ವತಿಯ ಮೇಲೆ ಯುವ ಹುಡುಗಿಯೊಬ್ಬಳು ಇಟ್ಟಂಥ ಭಕ್ತಿಯ ಕಥೆಯನ್ನು ಇದು ತಿಳಿಸುತ್ತೆ. ಹುಡುಗಿಯರು ಮತ್ತು ಮಹಿಳೆಯರು ಭೀಮನ ಅಮಾವಾಸ್ಯೆನ ತನ್ನ ಸಹೋದರ ಮತ್ತು ಪತಿಯ ಆರೋಗ್ಯ ಮತ್ತು ಆಯುಷ್ಯನ ಅಭಿವೃದ್ಧಿಗಾಗಿ ಆಚರಿಸ್ತಾರೆ. ವ್ರತ ಜನಪ್ರಿಯ ಕಥೆಯೊಂದನ್ನು ಹೊಂದಿದೆ. ಬ್ರಾಹ್ಮಣ ದಂಪತಿಗಳು ಕಾಶಿಗೆ ಹೋಗಿ ಶಿವನನ್ನು ಪೂಜಿಸಲು ನಿರ್ಧರಿಸುತ್ತಾರೆ. ಆದರೆ ಆ ದಂಪತಿಗಳಿಗೆ ಒಬ್ಬ ಮಗಳಿರ್ತಾಳೆ. ಬೆಳೆದು ನಿಂತ ಮಗಳನ್ನು ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಮನೇಲೇ ಬಿಟ್ಟು ಹೋಗೋಣ ಅಂತ ನಿರ್ಧರಿಸ್ತಾರೆ. ಅವ್ರಿಗೊಬ್ಬ ಹಿರಿ ಮಗ ಇರ್ತಾನೆ, ಅವನಿಗೆ ವಿವಾಹ ಆಗಿರುತ್ತೆ. ಅವ್ರ ಮನೆಯಲ್ಲೇ ಬಿಟ್ಟು ದಂಪತಿಗಳು ಕಾಶಿ ಯಾತ್ರೆಗೆ ಹೊರಡ್ತಾರೆ. ನಾವೇನಾದರೂ ಮರಳಿ ಬಾರದೇ ಇದ್ದರೆ ಮಗಳಿಗೆ ಮದುವೆ ಮಾಡಿಸು ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಆದರೆ ಎಷ್ಟು ವರ್ಷ ಆದರೂ ದಂಪತಿಗಳು ಮತ್ತೆ ಬರೋದೂ ಇಲ್ಲ. ಪುತ್ರ ತಂಗಿ ಮದುವೆ ಮಾಡೋ ಬಗ್ಗೆ ಯೋಚನೆನೂ ಮಾಡಲ್ಲ. ಆ ಪ್ರದೇಶದ ರಾಜ ಒಂದ್ಸಲ ವಿಚಿತ್ರ ಘೋಷಣೆಯನ್ನು ಮಾಡ್ತಾನೆ. ತನ್ನ ಮಗನು ಸತ್ತಿದ್ದು ಆತನ ಸಂಸ್ಕಾರವನ್ನು ಮಾಡುವ ಮೊದಲು ಆತನಿಗೆ ವಿವಾಹ ಮಾಡಬೇಕೆಂದು ಪ್ರಜೆಗಳಿಗೆ ಹೇಳ್ತಾನೆ. ಯಾರೂ ಒಪ್ಕೊಳ್ಳಲ್ಲ. ಆದರೆ ಆ ಅಣ್ಣ ದುರಾಸೆಯಿಂದ ತನ್ನ ತಂಗಿನೇ ಆ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಲು ನಿರ್ಧರಿಸುತ್ತಾನೆ. ಅದಕ್ಕಾಗಿ ರಾಜನಿಂದ ಹಣವನ್ನು ಪಡೆಯುತ್ತಾನೆ. ವಿವಾಹದ ನಂತರ ರಾಜವಧು ಮತ್ತು ಸೈನಿಕರು ರಾಜಕುಮಾರನ ಹೆಣವನ್ನು ಸುಡಲು ಭಾಗೀರಥಿ ನದಿ ತಟಕ್ಕೆ ಕರೆದುಕೊಂಡು ಬರ್ತಾರೆ. ಆ ಸಂದರ್ಭದಲ್ಲೇ ಮಳೆ ತುಂಬ ಜೋರಾಗಿ ಬರುತ್ತೆ. ಆ ಹುಡುಗಿ ಒಬ್ಳನ್ನು ಬಿಟ್ಟು ಇನ್ನೆಲ್ಲ ಮಳೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಓಡಿ ಹೋಗ್ತಾರೆ. ರಾಜ್ಕುಮಾರನ ಶವವನ್ನು ನೋಡುತ್ತಾ ಆಕೆ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ, ನನ್ನ ತಂದೆ ತಾಯಿ ನನ್ನ ಜೊತೆ ಇದ್ದಿದ್ರೆ ಇವತ್ತು ಈ ಸಂದರ್ಭ ನನಗೆ ಬರ್ತಾ ಇರಲಿಲ್ಲ ಅಂತ. ರಾತ್ರಿ ಕಳೆಯುತ್ತೆ. ಮರುದಿನ ಆಷಾಢ ಅಮಾವಾಸ್ಯೆ ಆಗಿರುತ್ತೆ. ಆಕೆ ತನ್ನ ಪೋಷಕರು ಮಾಡದಿದ್ದ ವ್ರತವನ್ನು ನೆನೆದು ಮಾಡಲು ಶುರು ಮಾಡ್ತಾಳೆ. ಸ್ನಾನ ಮಾಡಿ ಮಣ್ಣನ್ನು ತೆಗೆದುಕೊಂಡು ಬಂದು 2 ಕಾಳಿ ಕಂಬ ದೀಪಗಳನ್ನು ಮಾಡುತ್ತಾಳೆ. ಬಿದ್ದ ಮರದಿಂದ ನಾರನ್ನು ಸಿದ್ಧ ಮಾಡ್ತಾಳೆ. ಕಡುಬಿನ ಬದಲಿಗೆ ಆಕೆ ಮಣ್ಣಿನ ಮುದ್ದೆಗಳನ್ನು ತಯಾರಿಸ್ತಾಳೆ. ಆಕೆ ಪೂಜೆ ಮಾಡುತ್ತಿರುವಾಗ ಯುವ ದಂಪತಿಗಳು ಅಲ್ಲಿಗೆ ಬರ್ತಾರೆ. ಆ ಶವದ ಮುಂದೆ ಯಾಕೆ ಪೂಜೆ ಮಾಡ್ತಿದ್ದಾಳೆ ಅಂತೆಲ್ಲ ಕೇಳ್ತಾರೆ. ಆ ಹುಡುಗಿ ತನ್ನ ಪರಿಸ್ಥಿತಿನ ವಿವರಿಸ್ತಾಳೆ. ತಾನೀಗ ಒಂಟಿಯಾಗಿದ್ದು ಮಣ್ಣಿನ ಮುದ್ದೆಗಳನ್ನು ಒಡೆಯಲು ಯಾರೂ ಇಲ್ಲ ಅಂತ ಹೇಳ್ತಾಳೆ. ಯುವಕನು ಅದನ್ನು ನಾನೇ ಹೊಡೆಯುತ್ತೇನೆ ಎಂದು ಹೇಳ್ತಾನೆ. ಆ ಮುದ್ದೆಯನ್ನು ಹೊಡೆದು ಆತ ದೀರ್ಘ ಸುಮಂಗಲಿ ಭವ ಎಂದು ಹರಸುತ್ತಾನೆ. ಆಗ ಹುಡುಗಿ ನಗುತ್ತಾ ತನ್ನ ಪತಿ ಮರಣ ಹೊಂದಿದ್ದು ಇದು ಹೇಗೆ ಸಾಧ್ಯ ಎಂದು ಕೇಳುತ್ತಾಳೆ. ಆ ಯುವಕ ರಾಜಕುಮಾರನತ್ತ ನೋಡಿ ಆತ ನಿದ್ದೆ ಮಾಡಿದ್ದು ನೀನು ಏಕೆ ಅವನನ್ನು ಎಬ್ಬಿಸಬಾರದು ಎಂದು ಕೇಳುತ್ತಾರೆ. ಹೋಗಿ ಅವನನ್ನು ಎಬ್ಬಿಸು ಎಂದು ಹೇಳುತ್ತಾರೆ. ಆಕೆ ಆಶ್ಚರ್ಯದಿಂದ ರಾಜಕುಮಾರನನ್ನು ನೋಡುತ್ತಾಳೆ ಮತ್ತು ಆತ ಕಣ್ಣುಗಳನ್ನು ತೆರೆಯುತ್ತಾನೆ. ಆಕೆಗೆ ತನ್ನ ಕಣ್ಣುಗಳನ್ನು ನಂಬಲು ಆಗುವುದಿಲ್ಲ. ಕೂಡಲೇ ಅಲ್ಲಿಗೆ ಬಂದಿದ್ದ ಯುವ ದಂಪತಿಗಳು ಯಾರು ಎಂದು ಅವಳಿಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಅವರು ಹೊರಟು ಹೋಗಿರ್ತಾರೆ. ದಂಪತಿಗಳ ವೇಷದಲ್ಲಿ ಬಂದಿದ್ದ ಶಿವ ಪಾರ್ವತಿಗೆ ಆಕೆ ವಂದಿಸುತ್ತಾಳೆ. ನಡೆದ ಘಟನೆಯನ್ನೆಲ್ಲ ರಾಜಕುಮಾರನಿಗೆ ಆಕೆ ವಿವರಿಸುತ್ತಾಳೆ. ಹೆಣವನ್ನು ಸುಡಲು ರಾಜಕುಮಾರನ ಪರಿವಾರದವರು ಬಂದಾಗ ರಾಜಕುಮಾರ ಮತ್ತು ಅವರ ಪತ್ನಿ ಶಿವ ಪಾರ್ವತಿಯನ್ನು ನೆನೆಯುತ್ತಿರುವುದನ್ನು ಅವರು ನೋಡುತ್ತಾರೆ. ಈ ಸುದ್ದಿ ಊರಿಗೆಲ್ಲ ಹರಡುತ್ತೆ. ಹಾಗೆ ಆಷಾಢ ಮಾಸದಲ್ಲಿ ಭೀಮನ ಅಮಾವಾಸ್ಯೆಯನ್ನು ಜನರು ಮಾಡಲು ಆರಂಭಿಸುತ್ತಾರೆ.